ಸೀತಾ ನೋಡಯಿ ವನದಂದವ ನೋಡಯಿ ವನದಂದವ ಸೀತಾ ನೋಡಯಿ ವನದಂದವ ಸೀತಾ ನೋಡುತ್ತಿರುವೆಯಾ ಮನೋಹರವಾಗಿರುವುದಲ್ಲ ಪರಿಮಳವ ಬೀರುವ ತರ ತರದ ಕುಸುಮವ ಪರಿಮಳವ ಬೀರುವ ತರ ತರದ ಕುಸುಮವ ಮರುಗ ಮಲ್ಲಿಗೆ ಜಾಜಿ ತುಳಸಿ ಸೇವಂತಿಗೆ ಹೇಗಿದೆಯಲ್ಲ ಮರುಗ ಮಲ್ಲಿಗೆ ಜಾಜಿ ತುಳಸಿ ಸೇವಂತಿಗೆ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಹೊಸತನವ ನೋಡಯಿ ವನದಂದವ ಸೀತಾ ನೋಡಯಿ ವನದಂದವ ನೋಡಯಿ ವನದಂದವ ನೋಡುತ್ತಿರುವೆಯಾ ಎಷ್ಟು ಮನೋಹರವಾಗಿರುವುದಲ್ಲವೇ ಆಹಾ ಪ್ರಿಯ ಕೋಕಿಲ ಮಾತುಗಳ ಮೇಲೆ ಮೊರೆತಿಗ ದುಂಬಿಗಳ ದಾರಿ ತೋರುತಿಗ ಜೇನುಗಳ ಪ್ರಿಯ ಕೋಕಿಲ ಮಾತುಗಳ ಮೇಲೆ ಮೊರೆತಿಗ ದುಂಬಿಗಳ ದಾರಿ ತೋರುತಿಗ ಜೇನುಗಳ ಇಲ್ಲಿ ಮಿನುಗುವ ರಮಣಿ ಕಂಗಳ ಜಾನಕಿ ನೋಡಿದೆಯಾ ಇಲ್ಲಿ ಮಿನುಗುವ ರಮಣಿ ಕಂಗಳ ಮನಗೆ ಬಹಳ ಮುದವ ತರುವ ಮನಗೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಹೊಸತನವ ನೋಡಯಿ ವನದಂದವ ಸೀತಾ ನೋಡಯಿ ವನದಂದವ ನೋಡಯಿ ವನದಂದವ ನೋಡಯಿ ವನದಂದವ ನೋಡಯಿ ವನದಂದವ ಜಾನಕಿ ಆಶಾ ಜೀವನ ಶುಭ ದಿನ ತರುಲತೆಗಳನ್ನ ಕಂಡೆನ ಆಶಾ ಜೀವನ ಶುಭ ದಿನ ಚೆಲುವೆ ವನವೇ ಸ್ವಾಮಿ ಚೆಲುವೆ ವನವೇ ಹೊಸತನು ಮನುನ ಕಂಡೆನ ಆಶಾ ಜೀವನ ಶುಭ ದಿನ ಸ್ವಾಮಿ ಎಷ್ಟು ಮನೋಹರವಾಗಿರುವುದು ಅರಳಿ ನಿಂತ ಕುಸುಮ ಕೆಂದಾವರೆಯಂತಿದೆ ಸ್ವಾಮಿ ಅರಳಿ
ಬಯಸಿದೆ ಸ್ವಾಮಿ. ಜಾನಕಿ, ಆಶಾ ಜೀವನ ಶುಭ ದಿನ ತರುಲತೆಗಳನ್ನ ಕಂಡೆನ. ಆಶಾ ಜೀವನ ಶುಭ ದಿನ. ಜಾನಕಿ, ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಎಷ್ಟು ಮನೋಹರವಾಗಿರುವುದಲ್ಲವೇ? ತುಂಬಿದ ಫಲಪುಷ್ಪಗಳು, ಕಣ್ಣು ಕೋರೈಸುವ ಸರೋವರ, ಪಕ್ಷಿಗಳ ಇಂಪಾದ ನಾದ. ಆಹಾ, ಮನದ ಕ್ಲೇಶಗಳನ್ನೇ ತೊಳೆಯುವಂತಹ ಅದ್ಭುತ ತಾಣವಲ್ಲವೇ ಸೀತಾ ಇದು? ಹೌದು ಸ್ವಾಮಿ. ಆದರೆ ಹಂಸ ತೂಲಿಕಾ ತಲ್ಪಗಳಿಂದ ಅನೇಕ ದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಮೃಷ್ಟಾನ್ನ ಸವೆಯಬೇಕಾಗಿದ್ದ ನಿನ್ನನ್ನು ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಹಾಗೆ ಉಳಿದಿದೆ ಸೀತಾ, ಹಾಗೆ ಉಳಿದಿದೆ. ಸ್ವಾಮಿ, ಇದೇನು ಹೀಗೆ ಹೇಳುತ್ತಿರುವಿರಿ? ಪತಿಯೇ ಪ್ರತ್ಯಕ್ಷ ದೈವ, ಪತಿ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ಸ್ವಾಮಿ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳು ಬಯಸಿದರು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕೊರತೆ ಇಲ್ಲ. ಹಂಸತೂಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನೂ ಕೊರತೆ ಇಲ್ಲ. ಸ್ವಾಮಿ, ಇಂತಹ ಪಂಚವಟಿಯಲ್ಲಿರುವಾಗ ಇನ್ನೇನು ಬೇಕಾಗಿದೆ ಸ್ವಾಮಿ? ದೊಡ್ಡ ಗುಣ, ದೊಡ್ಡ ಗುಣ ಜಾನಕಿ. ಲಕ್ಷ್ಮಣ, ಅಗ್ರಜ ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ ಲಕ್ಷ್ಮಣ. ನಿನ್ನ ಬಳಿ ಒಂದು ಸುಂದರಿಯನ್ನು ಕಳಿಸಿದ್ದನಲ್ಲ, ಏನಾಯ್ತು? ಅಗ್ರಜ, ಆಕೆ ಸುಂದರಿಯಲ್ಲ, ರಕ್ಕಸಿಯು. ಬಹಳ ಅಟ್ಟಹಾಸದಿಂದ ಮೆರೆಯುತ್ತಿದ್ದಳು. ಆದ್ದರಿಂದ ಅವಳು ಮೂಗು ಮತ್ತು ಮುಂದಲೆಯನ್ನು ಕೊಯ್ದು ಕಳುಹಿಸಿರು. ಲಕ್ಷ್ಮಣ, ಆತರು ದಾನವರು. ದಾನವರ ಮಾಯ ತಿಳಿಯಲು ಅಸಾಧ್ಯ. ನೀನು ಹೇಗಾದರಾಗಲಿ ಬಹಳ ಎಚ್ಚರಿಕೆಯಿಂದ ಇರು ಲಕ್ಷ್ಮಣ, ಎಚ್ಚರಿಕೆಯಿಂದಿರು. ಹಾಗೇ ಆಗಲಿ ಅಗ್ರಜ. ಅಣ್ಣ, ಏನ್ ಮಾಡ್ಲಣ್ಣ? ನನ್ ಬಂಗಾರದಂತ ಮೂಗ್ ಕುಯ್ದು ಬಿಟ್ರಲ್ಲ. ಅಯ್ಯೋ, ಉರಿವುದು ಮೂಗು ಸುರಿವುದು ರಗುತ್ತ, ಉರಿವುದು ಮೂಗು ಸುರಿವುದು ರಗುತ್ತ, ಅದರಿಂದ ನನಗೆ ಬಲು ಬಂಡಾಟ. ಏನು ಮಾಡಲೀಗ ನನ್ನ ಮೂಗು ಇಲ್ಲದಾಗ? ಏನು ಮಾಡಲೀಗ ನನ್ನ ಮೂಗು ಇಲ್ಲದಾಗ? ಮಲಗ ಅವ್ರ ಮನೆ ಬಿದ್ದೋಗ, ಅವ್ರ ಮನೆ ಹಳಗ, ಅವ್ರ ಮನೆ ಬಿದ್ದಾಗ ಬರ್ಬಾರ್ದು ಬಂದು ಹೊತ್ಕೊಂಡೋಗ. ಏನು ಮಾಡಲೀಗ ನನ್ನ ಮೂಗು ಇಲ್ಲದಾಗ? ಏನು ಮಾಡಲೀಗ ನನ್ನ ಮೂಗು ಇಲ್ಲದಾಗ? ಲಕ್ಷ್ಮಣ, ನಿನ್ ಮನೆ ಹಾಳಾಗಿ ಹೋಗ್ಲಿ. ಅಯ್ಯೋ ಕರ್ಣ, ವಿಭೀಷಣ, ಪ್ರಹಸ್ತ, ಮಹಾಪ್ರಭು, ನಳಿನಿ ಗರ್ಭಾಂಡಮೆಲ್ಲವಂ ಕರಗತನೆನಿಸಿರ್ಕೊಂ. ನಳಿನಿ ಗರ್ಭಾಂಡಮೆಲ್ಲವಂ ಕರಗತನೆನಿಸಿರ್ಕೊಂ. ಮಹೇಂದ್ರಾದಿ ದೇವತೆಗಳೆನ್ನ ಶರಣ ಸೇವೆಯಗೈಯಲ್
ಸುರನಾರಿಯರ ನವಗಾನ ನರ್ತನಗಳ ನೀಕ್ಷಿಸುತ್ತೆ ಸುರನಾರಿಯರ ನವಗಾನ ನರ್ತನಗಳ ನೀಕ್ಷಿಸುತ್ತೆ ಅಮರ ಸುವಿಲಾಸ ವೈಭವದಿಂ ಮೆರೆವ ನಿರುತಂ ಅಮರ ಸುವಿಲಾಸ ವೈಭವದಿಂ ಮೆರೆವ ಏ ದಶಮುಖಂಜ ಅದೋರು ಸಾಟೆ ಸಹೋದರ ಕುಂಭಕರ್ಣ ಅಗ್ರಜ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ಪ್ರಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಪ್ರಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾಶಿವನ ಶುಭ ವಿಭೂತಿ ವಿಲಸಿತ ಸದಾಶಿವನ ಶುಭ ವಿಭೂತಿ ವಿಲಸಿತ ಯಶೋ ಭಾಗ್ಯಗಳ ವಶ ಲಭ್ಯ ವಿಜಯೇ ಯಶೋ ಭಾಗ್ಯಗಳ ವಶ ಲಭ್ಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಭೀಷಣ ವಿಜಯ ವಧುವ ಕರ ಪಿಡಿದು ರಣದಿ ದಶ ದೇಶದಿ ಮೆರೆವ ವಿಜಯೇ ವಿಜಯ ವಧುವ ಕರ ಪಿಡಿದು ರಣದಿ ದಶ ದೇಶದಿ ಮೆರೆ ವಿಜಯೇ ಅಖಿಲ ಲೋಕನುತ ಸಮಾನ ರಹಿತಂ ಅಖಿಲ ಲೋಕನುತ ಸಮಾನ ರಹಿತಂ ಪ್ರಭುವೆ ನಿಪಾ ದಶಮುಖಗೆ ಸರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ ಪ್ರಭುವೆ ನಿಪ ದಶಮುಖಗೆ ಸರಿ ಸಮರ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ಪ್ರಹಸ್ತ ಕುಂಭಕರ್ಣ ಮಹಾಪ್ರಭು ವಿಭೀಷಣ ಅಗ್ರಜ ಅಖಂಡ ಅವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚೆಂಡಾಡಿ ರಣ ದೇವತೆಗೆ ರಕ್ತ ದೌತಣವನ್ನಿಟ್ಟು ಧರಣಿ ಮಂಡಲದ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ಧಂಡನ ಹಸ್ತಪೀಠಕ್ಕೆ ಒಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವಿತ್ತು ಸಮಯೋಚಿತವಾದ ಸೂಕ್ತ ಸಲಹೆಗಳನ್ನು ನೀಡುತ್ತಿರುವ ಎನ್ನ ಅಮಾತ್ಯರಾದ ಪ್ರಹಸ್ತ ಮಹಾಪ್ರಭು ಈ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರಪೀಠದಂತಿರುವ ಹಾಗೂ ಸಮರಾಂಗಣದಲ್ಲಿ ಸಮರ ಸಿಂಹಗಳಂತೆ ಸೆಣಸಾಡುವ ಎನ್ನ ಸಹೋದರರುಗಳಾದ ವಿಭೀಷಣ ಕುಂಭಕರ್ಣಾದಿಗಳೇ, ಅಗ್ರಜ ಎಂದು ನಿಮ್ಮೆಲ್ಲರ ನಿಸ್ವಾರ್ಥ ನಿಷ್ಠೆಯಿಂದ ತ್ರಿಲೋಕಗಳಲ್ಲಿ ದಿಗ್ವಿಜಯವನ್ನು ಸಾಧಿಸಿ ತ್ರಿಲೋಕ ವಿಖ್ಯಾತ ಪರಾಕ್ರಮೇ ಎಂದೆನಿಸಿ ಮೆರೆಯುತ್ತಿರುವ ಈ ದುರಧೀರ ದಶಕಂಠ ರಾವಣ ಅಷ್ಟದಿಕ್ಪಾಲಕರನ್ನು ಸೆಳೆದು ತಂದು ನನ್ನ ರಮನೆಯ ಹೋಳಿಗದವರನ್ನಾಗಿ ಮಾಡಿಕೊಂಡಿರುವೆನು. ಆ ನವಗ್ರಹಗಳನ್ನು ಹಿಡಿದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಅಲಂಕರಿಸಿಕೊಂಡಿರುವೆನು. ಅದು ಅಲ್ಲದೆ ಪಿತಾಮಹನಾದ ಬ್ರಹ್ಮದೇವನಿಂದ ವರಗಳನ್ನು ಪಡೆದಿರುವ ಈ ದುರಧೀರ ದಶಕಂಠ ಸಾರ್ವಭೌಮನಿಗೆ ಅದೇ ಪಿತಾಮಹನು ಪ್ರತಿನಿತ್ಯ ಪಂಚಾಂಗವನ್ನು ಬೋಧಿಸುವನು. ಅದು ಅಲ್ಲದೆ ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರಕ್ಕಾಗಿ ಅಹರ್ನಿಶಿ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನಾಚರಿಸಿ ನನ್ನ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ನನ್ನ ಕರುಳುಗಳನ್ನೇ ತಂತಿಯನ್ನಾಗಿಸಿ
ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ಪಾಡಿ ಶಂಕರನನ್ನೇ ಮೆಚ್ಚಿಸಿದ ಶಿವಭಕ್ತ ದುರಂಧರ ಈ ಪ್ರಚಂಡ ರಾವಣೇಶ್ವರ. ಕೈಕಸ ಮಾತೃಶ್ರೀಯವರ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯದ ದಂಡಯಾತ್ರೆಗಳು ಇನ್ನು ನಿರಾತಂಕವಾಗಿ ನಡೆದಿವೆ. ಅದು ಅಲ್ಲದೆ ಹರನ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರ ನರೋರ್ವ ವೃಂದವನ್ನೇ ಭೀತಿಗೊಳಿಸಿದ ಬ್ರಹ್ಮಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ದುರಧೀರ ದಶಕಂಠ ರಾವಣ ಇವನಿಗಾರಾದರೂ ಸರಿಸಾಟಿ ಇರುವರೇ? ಆ ವಿಚಾರವನ್ನು ತಿಳಿಸುವ ಪ್ರಹಸ್ತ. ಮಹಾಪ್ರಭು, ಧರಣಿ ಬಿಡು ಬಿಡು ಚಿಂತಯ, ಧರಣಿ ಬಿಡು ಬಿಡು ಚಿಂತಯ, ಧರಣಿ ಬಿಡು ಬಿಡು ಚಿಂತಯ. ಮಹಾಪ್ರಭು, ಪ್ರಹಸ್ತ. ಮೇರಿ ಮೆರೆಯುವ ವೈರಿ ವರ್ಗವ ಸಾರಿ ಗೆಲ್ಲುವೆ ಶಿರಗಳನ್ನೆಲ್ಲ. ಭಲೆ ಭಲೆ. ಬೇರೆ ಮರೆಯುವ ವೈರಿ ವರ್ಗವ ಸಾರಿ ಗೆಲ್ಲುವೆ ಶಿರಗಳನ್ನೆಲ್ಲ. ಅಧಮರ ಮದವನ್ನು ಮುರಿಯುವೆ ಈಗ. ಮಹಾಪ್ರಭು, ಭಲೆ ಭಲೆ ಪ್ರಹಸ್ತ. ಅಧಮರ ಮದವನ್ನು ಮುರಿಯುವೆ ಈಗ, ಅಧಮರ ಮದವನ್ನು ಮುರಿಯುವೆ ಈಗ. ಧರಣಿ ಬಿಡು ಬಿಡು ಚಿಂತಯ, ಧರಣಿ ಬಿಡು ಬಿಡು ಚಿಂತಯ, ಧರಣಿ ಬಿಡು ಬಿಡು ಚಿಂತಯ. ನಿಜ ಪ್ರಭು, ನಿಜ, ನಿಮ್ಮ ಮಾತು ನಿಜ. ನಿಮಗೆ ಸರಿಸಾಟಿಯಾದ ವೀರನು, ಧೀರನು, ಶೂರನು ಈ 14 ಲೋಕಗಳಲ್ಲೇ ಯಾರೂ ಇಲ್ಲ. ಅಜೇಯರಾಗಬೇಕೆಂಬ ಕುತೂಹಲದಿಂದ ಆ ಬಲಿಚಕ್ರವರ್ತಿ ಅರಮನೆ ಬಾಗಿಲನ್ನು ಕಾಯುತ್ತಿದ್ದ ಆ ನಮ್ಮ ವೈರಿ ಹರಿ, ಹರಿ ಹರಿಯನ್ನು ಹಿಡಿಯಲು ಹೋದ ಪರಾಕ್ರಮಿಯಲ್ಲವೇ ನೀವು? ಪ್ರಹಸ್ತ, ಸಾಕು ಸಾಕು. ನನ್ನ ಅಗ್ರಜನನ್ನು ಹೊನ್ನ ಶೂಲಕ್ಕೆ ಇರಿಸಬೇಡ. ಏನಂದ? ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಕೊನೆಯಲ್ಲಿ ವೇದವತಿಯ ಶಾಪಕ್ಕೆ ಗುರುವಾಗುವನು ಈ ನಮ್ಮ ಅಗ್ರಜ. ವಿಭೀಷಣ, ಧರೆಯನ್ನು ಗೆಲೆಯುವೆ ಭರದೊಳಗೆ, ಧರೆಯನ್ನು ಗೆಲೆಯುವೆ ಭರದೊಳಗೆ, ಸ್ವರರ ಕಣಿದಿಡುವೆ ಧುರದೊಳಗೆ, ಧರೆಯನ್ನು ಗೆಲೆಯುವೆ ಭರದೊಳಗೆ. ಯಕ್ಷ ಗರುಡ ಗಂಧರ್ವರ ಹಿಡಿದು, ಯಕ್ಷ ಗರುಡ ಗಂಧರ್ವರ ಹಿಡಿದು ಗದಾಗಾತದಿ ಮೆಟ್ಟಿ ಮೆರೆಯುವೆ, ಗದಾಗಾತದಿ ಮೆಟ್ಟಿ ಮೆರೆ. ಧರೆಯನ್ನು ಗೆಲೆಯುವೆ ಭರದೊಳಗೆ, ಸುರರ ಕಡಿದುಡುವೆ ಧುರದೊಳಗೆ, ಧರೆಯನ್ನು ಗೆಲೆಯುವೆ ಭರದೊಳಗೆ. ವಿಭೀಷಣ, ಏನೊಂದು ಹೊಗಳುತ್ತಿರುವೆ. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆಯ ಮೇಲೆ ಮಲಗೆದ್ದು ಅತುಳ ಪರಾಕ್ರಮಿಯು, ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ಹೇಳಿಸುವೆಯಾ? ಛೇ ಛೇ. ಭಲೆ ಕುಂಭಕರ್ಣ, ಭಲೆ. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಮಲ್ಲ. ದಿಗ್ಭಿಕ್ತಿಗಳೇ ಹರಿದು ಗಗನವೇ ಬಿರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಮುಖನು ಇವನಿಗೆ ಜಯದ ಚಿಂತೆಯೇ. ವಿಭೀಷಣ, ಭಯಂಕರವಾದ ಕಾರ್ಮುಗಿಲ ಘರ್ಜನೆಯಂತೆ ಮರದೇಳುತ್ತಿರುವ ಅಪ್ರತಿಮ ಪ್ರತಾಪ ಚಲದಂಕಮಲ್ಲ ಚಕ್ರೇಶ್ವರನಿಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ. ಛೇ ಛೇ. ವಿಭೀಷಣ, ಶಿವ, ಕೇವಲ ಶಿವ ಎಂಬ 2 ಅಕ್ಷರಗಳಿದ್ದಲೇ ನನ್ನ ಸಮಸ್ತ ಪಾಪವನ್ನು ನಿವಾರಿಸಿಕೊಳ್ಳುವ ನಾನು ಆ ಕಬರ್ಧಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಆ ಪರಮೇಶ್ವರನನ್ನು, ಆ ಮೃತ್ಯುಂಜಯನನ್ನೇ ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನಾಗಿರುವೆನು. ಮಹಾಪ್ರಭು, ನಿನಗೆ ಸರಿಸಾಟಿಯಾದ ವೀರನು, ಧೀರನು ಈ ತ್ರಿಭುವನಗಳಲ್ಲೇ ಯಾರೂ ಇಲ್ಲ. ನಿಜ ನಿಜ. ಕಟುಪಟ ವೀರಸಿಂಹರೆಂಧರಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದನ ಇಳಿಯುವುದೇ, ಶತ್ರುಗಳು ಎದುರಾಗುವರೆ. ಅಜ, ಹರಿ, ಇಂದ್ರಾದಿ ದೇವತೆಗಳೇ ನಮ್ಮನ್ನು ಕಂಡು ಗಡಗಡ ಗಡಗಡ ನಡುಗುವರು. ಹೀಗಿರುವಲ್ಲಿ ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವೇ? ಲೋಕನಾಯಕನೇ ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ
ದಿಟ್ಟ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರೆಂಬ ಸಹೋದರರು. ಹೀಗಿರುವಲ್ಲಿ ಶತ್ರುಗಳಿರಲಿ, ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ನಿತ್ಯವೂ ಭಕ್ತಿಯಿಂದ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯು ದೇವತೆಯನ್ನೇ ವಶಪಡಿಸಿಕೊಂಡಿರುವ ನಮಗೆ ಮೃತ್ಯು ದೇವತೆ ಸಹೋದರಿಯಲ್ಲದೆ ಮತ್ತಿನ್ನೇನು. ನಾವು ಮುನಿದು ನಿಂತರೆ ಆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ. ನಿನ್ನ ಮಾತು 100ಕ್ಕೆ 100 ಸತ್ಯ ಕುಂಭಕರ್ಣ. ಶತಯೋಜನ ವಿಸ್ತೀರ್ಣವಾದ ಈ ಶರಧಿಯನ್ನು ದಾಟಿ ಬರಲು ಆ ಋಷಿಮುನಿಗಳಿಗೆ ಆಗಲಿ ದೇವತೆಗಳಿಗೆ ಆಗಲಿ ಆ ನನ್ನ ಅಜಾತ ಶತ್ರುವಾದ ಹರಿಗೂ ಕೂಡ ಸಾಧ್ಯವಿಲ್ಲ. ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ನನ್ನ ಮಾತು ಕೇಳು. ದುಷ್ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರಗಳಿಂದ ರಾಜ್ಯವನ್ನು ಆಳು. ವಿಭೀಷಣ, ನನಗೆ ಅಪಜಯದ ಚಿಂತೆಯೇ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಬ್ರಹ್ಮಾಂಡದ ಎಲ್ಲ ತಂಡೋಪತಂಡಗಳನ್ನು ಚಂಡಾಡಬಲ್ಲ ಗಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಎಂತಹ ನನಗೆ ಅಪಜಯದ ಚಿಂತೆಯೇ. ವಿಭೀಷಣ, ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ರೋಷಾಗ್ನಿಯನ್ನು ನಾನೇ ನುಂಗಿಕೊಳ್ಳುತ್ತಿರುವೆನು. ನೀನಲ್ಲದೆ ಅನ್ಯರಾರಾದರೂ ಈ ಮಾತುಗಳನ್ನು ಆಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿತ್ತು. ಮಹಾಪ್ರಭು, ನಿಮ್ಮ ಸಹೋದರಿಯಾದ ಶೂರ್ಪಣಖಾದೇವಿಯವರು ರೋಧಿಸುತ್ತಾ ಬರುತ್ತಿರುವರು. ಏನು ಸಹೋದರಿ ಶೂರ್ಪಣಖ, ಏನಿದು ನಿನ್ನ ದುರವಸ್ಥೆ? ಏನಿನ್ನ ಅವಸ್ಥೆಗೆ ಕಾರಣರಾರು? ದಂಡಕಾರಿಣಿಗೆ ಹೋಗಿದ್ದೆ, ಅಲ್ಲಿ ಲಾಮ ಪ್ರಹಸ್ತ ಏನಿದು? ಮಹಾಪ್ರಭು, ಅದು ರಾಮ ಎಂದು. ಓಹೋ, ರಾಮ. ಮುಂದೆ ಹೇಳು. ಲಕ್ಷ್ಮಣ ಏನೆಂದು ಬಗಳುತ್ತಿರುವಳು? ಸರಿಯಾಗಿ ಹೇಳಮ್ಮ ಮಹಾಪ್ರಭು. ಅದು ರಾಮ ಲಕ್ಷ್ಮಣ ಸೀತೆ ಎಂದು. ರಾಮ ಲಕ್ಷ್ಮಣ ಸೀತೆ, ಮುಂದೇನಾಯ್ತು ಹೇಳು? ನನ್ನ ಮೂಗನ್ ಕುಯ್ದ್ಬಿಟ್ರಣ, ನನ್ನ ಮೂಗು ಕುಯ್ದ್ಬಿಟ್ರು. ನೋಡಿದೆಯಾ ಕುಂಭಕರ್ಣ? ಒಂದು ಬಾರಿ ಅಬ್ಬರಿಸಿದ ಮಾತ್ರಕ್ಕೆ ಲೋಕವೇ ತಲ್ಲಣಗೊಳ್ಳುವ ಈ ದೈತ್ಯ ದಾನವ ಸಹೋದರರ ತಂಗಿಗೆ ಎಂತಹ ಅಪಮಾನ! ಏನ್ ಮಾಡ್ಲಿ ಅಣ್ಣ, ನನ್ ಬಂಗಾರದಂತ ಮೂಗು ಹೋಗ್ಬಿಡ್ತಲ್ಲಣ್ಣ. ದಾನವ ಸೋದರಿಯ ಆ ಮಾನವ ಅಧಮರು ಅಪಮಾನಗೊಳಿಸಿದರೆ ನಾನ್ ಸಹಿಸನ ಆ ದುರುಳ ದುರಾತ್ಮರ ಧೋಳು ದೈವೆ ಕ್ಷಣದೋ ಸಹಿಸಲಾರದ ಅಪಮಾನ. ಆ ಮಾನವಾಧಮರು ದಂಡಕಾರಣ್ಯಕ್ಕೆ ಬಂದು ದೈತ್ಯ ಸೋದರಿಯನ್ನು ಅಪಮಾನಗೊಳಿಸಿದರೆ ಅಗ್ರಜ ನಡೆ, ದಂಡಕಾರ ಪರಿವಾರ ಸಮೇತ ಹೋಗಿ ಅವರನ್ನು ಧ್ವಂಸ ಮಾಡಿ ಬರೋಣ. ಶಾಂತನಾಗು ಕುಂಭಕರ್ಣ, ಶಾಂತನಾಗು. ಸಹೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಇವಳೇ ಏನಾರು ಅಚಾತುರ್ಯಾಗಿ ವರ್ತಿಸಿರಬಹುದಲ್ಲ. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮ್ಮ ಪ್ರೀತಿಯ ಸಹೋದರಿಯಾದ ಶೂರ್ಪಣಖಾ ದೇವಿಗೆ ಅಪಮಾನಗೊಳಿಸಿರುವ ಆ ನರಮಾನವರು ಇನ್ನೆಷ್ಟು ಬಲಶಾಲಿಗಳಾಗಿರಬಹುದು? ಯಾರಲ್ಲಿ? ಮಾವನಾದ ಮಾರೀಚನನ್ನು ಬರಮಾಡಿ ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ
ಬಾಲಚಂದ್ರಶೇಖರ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಉದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ ಉದಿಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ ಅಭಯಂಕರ ತ್ರಿನೇತ್ರಧರ ಪೀನ ಕದಳ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಮಾವ, ನಮ್ಮ ದಂಡಕಾರಣ್ಯದಲ್ಲಿ ರಾಮ ಲಕ್ಷ್ಮಣರೆಂಬುವರು ನಮ್ಮ ಸಹೋದರಿಯಾದ ಶೂರ್ಪನಖಾದೇವಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿದ್ದಾರೆ. ಈಗ ನಿನ್ನಿಂದ ಒಂದು ಸಹಾಯವಾಗಬೇಕು. ನನ್ನಿಂದಾಗಬೇಕಾದ ಸಹಾಯವೇನು? ಮಾವ, ಆ ರಾಮನ ಪತ್ನಿಯಾದ ಜಾನಕಿಯು ಬಹಳ ಸೌಂದರ್ಯವತಿ. ನಾನು ಅವಳನ್ನು ಹೊತ್ತು ತರಬೇಕು. ಈ ವಿಚಾರದಲ್ಲಿ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಸಾರ್ವಭೌಮ, ಈ ಇಳೆಯ ವಯಸ್ಸಿನಲ್ಲಿ ನನ್ನಿಂದ ಇಂತಹ ಪಾಪಕೃತ್ಯಗಳನ್ನು ಮಾಡಿ ನೊಂದು ಬದುಕಲಾರೆ. ಮಾರೀಚ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆವಿಗೂ ನನ್ನ ಉಪ್ಪನ್ನುಂಡು ಬೆಳೆದಿರುವೆ. ಈಗ ನನ್ನ ಆಜ್ಞೆಗಳನ್ನು ಪಾಲಿಸೇ ಹೋದಲ್ಲಿ ನಿನ್ನ ಶಿರಚ್ಛೇದನವಾಗುವುದು ಎಚ್ಚರ. ಛೇ, ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಹೊಂದುವುದೇ ಮೇಲು. ಸಾರ್ವಭೌಮ, ನಾನೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣನನ್ನು ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ತದನಂತರ ನಿನ್ನ ಮನಬಂದಂತೆ ಮಾಡಿಕೊ. ಹಾಗೆಯೇ ಆಗಲಿ. ತರವೆ ನಿನಗೆ ವರ ಸಾರ್ವಭೌಮ, ತರವೆ ನಿನಗೆ ವರ ಸಾರ್ವಭೌಮ. ಮಾತೆಯ ತರುವುದು ಸಮ್ಮತವಲ್ಲ, ಮಾತೆಯ ತರುವುದು ಸಮ್ಮತವಲ್ಲ. ತರವೆ ನಿನಗೆ ವರ ಸಾರ್ವಭೌಮ. ಸೀತೆಯು ನಮಗೆ ಮಾತೆಯು ಅಲ್ಲವೇ, ಸೀತೆಯು ನಮಗೆ ಮಾತೆಯು ಅಲ್ಲವೇ. ಇತರ ಕೃತ್ಯವ ಗೈವುದು ಸರಿಯೇ, ಇತರ ಕೃತ್ಯವ ಗೈವುದು ಸರಿಯೇ. ತರವೆ ನಿನಗೆ ವರ ಸಾರ್ವಭೌಮ, ವರ ಸಾರ್ವಭೌಮ, ವರ ಸಾರ್ವಭೌಮ. ರಾವಣೇಶ್ವರ, ಶ್ರೀರಾಮಚಂದ್ರನರೇ ಸಾಮಾನ್ಯನಲ್ಲ. ದುಷ್ಟರ ನಿಗ್ರಹಕ್ಕಾಗಿ ನರಲೀಲಾಮೂರ್ತಿಯಾಗಿ ಜನಿಸಿರುವನು. ನನ್ನ ಮಾತು ಕೇಳು. ನಿನ್ನೊಬ್ಬನ ಸಲುವಾಗಿ ಇಡೀ ಲಂಕಾನಗರವೇ ನಾಶವಾಗುವುದು. ಸೀತಾ ಮಾತೆಯನ್ನು ತರುವುದು ಬೇಡ. ವಿಭೀಷಣ, ಭ್ರಾತೃದ್ರೋಹಿ, ನೀನು ನನಗೆ ಉಪದೇಶ ಮಾಡುವುದು ಬೇಡ. ಯಾರು ಏನೇ ಹೇಳಿದರು ಈ ರಾವಣನ ನಿರ್ಧಾರ ಚಲಿಸಲಾರದು. ಸಭೆಯನ್ನು ಬಿಟ್ಟು ಹೊರ ಹೋಗು ನೀಚ. ಪ್ರಹಸ್ತ, ಮಹಾಪ್ರಭು, ಕುಂಭಕರ್ಣ, ಅಗ್ರಜ, ಏನು ನಮ್ಮ ಕಾರ್ಯ ಸಾಧಿಸಿದಂತೆಯೇ ಸರಿ. ಹಿಡಿವೆಂ ಕ್ಷಣದಲ್ಲಿ ನೀಚರ, ಹಿಡಿವೆಂ ಕ್ಷಣದಲ್ಲಿ ನೀಚರ. ಜಯಿಸಿ ತರುವೆನ್ನ ಜಾನಕಿಯನ್ನ, ಜಯಿಸಿ ತರುವೆನ್ನ ಜಾನಕಿಯನ್ನ. ಹಿಡಿವೆಂ ಕ್ಷಣದಲ್ಲಿ ನೀಚರ. ಮಹಾಪ್ರಭು, ಘೋರ್ದಂಡ ನಿಸ್ಸಿ ಮನಗೆದರು ಭರದಿ ಕಡಿದಿಡುವೆ ರಣದೊಳಗೆ. ಘೋರ್ದಂಡ ನಿಸ್ಸಿ ಮನಗೆದರು ಭರದಿ ಕಡಿದಿಡುವೆ ರಣದೊಳಗೆ. ಬಲಬಲದಿಂದಲೇ ಜಯಿಸುತ್ತ ನಾನು,
ಬಲಬಲದಿಂದಲೇ ಜಯಿಸುತ್ತ ನಾನು ಕ್ಷಣದಲ್ಲಿ ಹೋಗಿ ಹಿಂಸಿಸುವೆ, ಕ್ಷಣದಲ್ಲಿ ಹೋಗಿ ಹಿಂಸಿಸುವೆ, ಕ್ಷಣದಲ್ಲಿ ಹೋಗಿ ಹಿಂಸಿಸುವೆ, ಹಿಡಿವೆ ಕ್ಷಣದಲ್ಲಿ ನೀಚರ, ಜಯಿಸಿ ತರುವೆನ ಜಾನಕಿಯನ್ನ, ಜಯಿಸಿ ತರುವೆನ ಜಾನಕಿಯನ್ನ, ಹಿಡಿವೆ ಕ್ಷಣದಲ್ಲಿ ನೀಚರ, ಹಿಡಿವೆ ಕ್ಷಣದಲ್ಲಿ ನೀಚರ, ಹಿಡಿವೆ ಕ್ಷಣದಲ್ಲಿ ನೀಚರ. ಆಲಿಸು ಆಲಿಸು ನೀಲಾಬ್ಜನಿ ನಯನನೆ ವನವಿರಾಜಮಾನನೆ ಆಲಿಸು ನೀಲಾಬ್ಜನಿ ನಯನನೆ ವನವಿರಾಜಮಾನನೆ ಆಲಿಸು. ಸ್ವಾಮಿ, ಜಾನಕಿ, ಕಾಂಚನ ಮೃಗವ ನೀ ತಂದು ಕೊಟ್ಟರೆ ಕಾಂಚನ ಮೃಗವ ನೀ ತಂದು ಕೊಟ್ಟರೆ ನಾ ಸಂತೋಷದಿಂದಿರುವೆ, ವನವಿರಾಜಮಾನನೆ ಆಲಿಸು ನೀಲಾಬ್ಜನಿ ನಯನನೆ ವನವಿರಾಜಮಾನನೆ ಆಲಿಸು. ಸ್ವಾಮಿ, ಜಾನಕಿ, ಕಂಡದ ಬಯಸುವ ಚೆಂಡಿಯಂದನ್ನದೆ, ಕಂಡದ ಬಯಸುವ ಚೆಂಡಿಯಂದನ್ನದೆ, ತಂದು ಕೊಡಿ ಮೃಗವ ವನವಿರಾಜಮಾನನೆ ಆಲಿಸು ನೀಲಾಬ್ಜನಿ ನಯನನೆ ವನವಿರಾಜಮಾನನೆ ಆಲಿಸು ಆಲಿಸು ಆಲಿಸು. ಸ್ವಾಮಿ, ಜಾನಕಿ, ಅಲ್ಲಿ ನೋಡಿ, ಆ ಮೃಗವು ಎಷ್ಟು ಚೆನ್ನಾಗಿರುವುದು. ನೀವು ಅದನ್ನು ತಂದುಕೊಟ್ಟರೆ ನಾನು ಅದರೊಟ್ಟಿಗೆ ಆಟವಾಡಿಕೊಂಡು ಸಂತೋಷದಿಂದ ಕಾಲ ಬೇಡ ಕಳೆಯುವೆ. ಜಾನಕಿ, ಬೇಡ. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ. ಜಾನಕಿ, ಅದನ್ನು ಬಯಸುವುದು ಬೇಡ ಸೀತಾ. ಅದು ಬಹಳ ಸುಂದರವಾಗಿರುವುದು ಸ್ವಾಮಿ. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ಇದ. ಮಾಯಾ ಮೃಗವನೀನಿದ. ಜಾನಕಿ, ನೋಡಿ, ಎಷ್ಟು ಅದು ಸುಂದರವಾಗಿರುವುದು. ರಾಕ್ಷಸರ ಮಾಯ ಜಾನಕಿ. ಅದನ್ನು ಬಹಳ ಬಯಸುವುದು ಬೇಡ ಸೀತಾ, ಸುಂದರವಾಗಿರುವುದದು. ಬೇಡ ಸೀತಾ. ಗಾನವ ಮಾಯೇ ಸೀತಾ, ಸೀತಾ,
दानव माये प्रेम जाए दानव माये प्रेम जाए दानव माये प्रेम जाए दानव माये प्रेम जाए निजवनो अरुवे ತಿಳಿಯೈಸಿದ ನಿಜವನೋ ಅರುವೆ ತಿಳಿಯೈಸಿದ ನಿಜವನ ರೂವೆ ತಿಳಿಯೈಸಿದ ನಿಜವನ ರೂವೆ ತಿಳಿಯೈಸಿದ ಮಾಯಾ ಮೃಗವನಿನಿದ ನೋಡಿ ಬಯಸುವೆ ಏಕೆ ಇದ ಮಾಯಾ ಮೃಗವನಿನಿದ ನೀನಿದ ಜಾನಕಿ ಸ್ವಾಮಿ, ಇಂತಹ ಕನಕಮಯವಾದ ದೇಹದಿಂದ ಕೂಡಿದ ಮೃಗವನ್ನು ನಾನೆಂದೂ ನೋಡಿಲ್ಲವಲ್ಲ. ಇದು ಮಾಯಾ ಮೃಗವೆಂದು ತಿಳಿಯುವುದು. ಇದನ್ನು ಬಯಸುವುದು ಬೇಡ ಸೀತಾ. ಸ್ವಾಮಿ, ಆ ಸಾರಂಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿಯೇ ನೆಲೆಸಿರುವುದು. ದಯಮಾಡಿ ತಂದುಕೊಡಿ. ಅದು ರಾಕ್ಷಸರ ಮಾಯೆ ಸೀತಾ. ಅವರ ಮಾಯೆ ತಿಳಿಯಲು ಬಹು ಅಸಾಧ್ಯ. ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುತ್ತೇನೆ. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಒಂದು ಸಾರಂಗಕ್ಕೆ ಇಷ್ಟೊಂದು ಪರಿಕಲ್ಪನೆಯೇ? ನೀವು ಆ ಸಾರಂಗವನ್ನು ತಂದು ಕೊಡದಿದ್ದ ಪಕ್ಷದಲ್ಲಿ ನಾನು ಅನ್ನಹಾರಾದಿಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಲಕ್ಷ್ಮಣ, ನಮಸ್ಕರಿಸಿ. ನಿನಗೆ ಮಂಗಳವಾಗಲಿ. ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವನ್ನು ಜಾನಕಿ ಅಪೇಕ್ಷಿಸುತ್ತಿರುವಳು. ಲಕ್ಷ್ಮಣ, ಅಗ್ರಜ, ಆ ಸಾರಂಗವನ್ನು ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ನಾನೇ ಹೋಗಿ ಹಿಡಿದು ತರುತ್ತೇನೆ. ಆದರೆ ನನ್ನದೊಂದು ಕೋರಿಕೆ ಲಕ್ಷ್ಮಣ, ನಾನು ಬರುವ ತನಕ ಈ ಜಾಗವನ್ನು ಬಿಟ್ಟು ಕದಲಬೇಡ. ಜಾಗರೂಕನಾಗಿರು ಲಕ್ಷ್ಮಣ. ನಮ್ಮ ಅಪ್ಪಣೆಯಂತೆ ಆಗಲಿ ಅಗ್ರಜ. ಏ ಮೃಗವೇ, ನಿಲ್ಲು ನಿಲ್ಲು ನಿಲ್ಲು. ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಮಾತೆ, ಅಲ್ಲಿ ಕೇಳಿದೆಯಾ? ಆರ್ಯಪುತ್ರನ ಧ್ವನಿಯಂತೆ ಕೇಳಿ ಬರುತ್ತಿದೆ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ತಾಯಿ, ಧ್ವನಿ ಏನೋ ಕೇಳಿ ಬಂತು, ಆದರೆ ನನಗದರಲ್ಲಿ ನಂಬಿಕೆ ಸಾಲದು. ನೀವು ಭಯಪಡಬೇಡಿ. ಇಲ್ಲ ಲಕ್ಷ್ಮಣ, ನನ್ನ ಸ್ವಾಮಿಯು ಯಾವ ಅಪಾಯದಲ್ಲಿರುವರೋ ಏನೋ. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನೋಡು. ಏನು, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಭಯವೇ? ಭಯಪಡಬೇಡಿ ತಾಯಿ, ನಿಶ್ಚಿಂತೆಯಿಂದಿರಿ. ಇವನು ಒಳ್ಳೆಯ ಮಾತಿಗೆ ಕದಲಲಾರ. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೋಗದೇ ಇರುವುದನ್ನು ನೋಡಿದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಾಪಹರಣ ಮಾಡಬೇಕು. ರಾಮಚಂದ್ರ, ಉರಿಯೋಳ್ ಕಾಸಿದ ಸರಳಿನ ತರದಿ ಉರಿಯೋಳ್ ಕಾಸಿದ ಸರಳಿನ ತರದಿ ಉರಿಯುತ್ತಿರುವುದು ಈ ನನ್ನ ಹೃದಯವು ರಾಮ. ಕೇಳಲಾರೆ ಈ ಕರ್ಣ ಕಠೋರವಾ, ಕೇಳಲಾರೆ ಈ ಕರ್ಣ ಕಠೋರವಾ, ದಹಿಸುತ್ತಿದೆ ಈ ಮನದ ವ್ಯಥೆಯು ರಾಮ. ರಾಮಚಂದ್ರ, ತಾಯಿ, ನಿಮ್ಮ ಬಾಯಿಂದ ಇಂತಹ ಮಾತುಗಳೇ? ನಾನು ನಿಮ್ಮನ್ನು ನನ್ನ ತಾಯಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ.
ಆದರೆ ನಿಮ್ಮ ಬಾಯಿಂದ ಇಂತಹ ಮಾತುಗಳು ಆಗಲಿ ತಾಯಿ. ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಬರಲಿ, ನಿಮ್ಮ ಮಾತಿನಂತೆಯೇ ನಡೆದುಕೊಳ್ಳುತ್ತೇನೆ. ಆದರೆ ನಾನು ಹೋಗುವ ಮೊದಲು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ನೀವು ಆ ಆಜ್ಞೆಯನ್ನು ಮೀರಿ ಹೊರ ಹೋಗುವಂತಿಲ್ಲ. ಹಾಗೆ ಆಗಲಿ ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ತಾಯಿ, ನಾನು ಮಂಗಳವಾಗಲಿ ಲಕ್ಷ್ಮಣ. ಭವಪಾಶನಾಶ ಈಶ ಮಹೇಶ. ಭವಪಾಶನಾಶ ಈಶ ಭವಭಯ ಶಂಕರನೇ ಶಿವನೇ. ಢಮ 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 ಋಗಧರನೆ ನಾಟ್ಯಲೋಲ ಶಿವನೇ. ಢಮ 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 ಋಗಧರನೆ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಹಲಧರ ಕಾಮಿತಾರ್ಥ ಪ್ರಭುವೇ. ಲೋಕವ ಪಾಲಿಪ ಕಾಲ ಹಲಹರ ಕಾಮಿತಾರ್ಥ ಪ್ರಭುವೇ. ಭವಪಾಶನಾಶ ಈಶ ಭವಪಾಶನಾಶ ಈಶ ಭವಭಯ ಶಂಕರನೇ ಶಿವನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಸಾಮಗಾನ ಪ್ರಿಯನೇ ಶಂಕರನೇ. ಸಾಮಗಾನ ಪ್ರಿಯನೇ ಶಂಕರನೇ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ. ಭವಭಯ ಶಂಕರನೇ ಶಿವನೇ. ಶಂಭೋ ಮಹಾದೇವ ಶಂಭೋ ಮಹಾದೇವ. ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಭದ್ರೆ, ಬಹುದೂರದಿಂದ ನಡೆದು ನಿನ್ನ ಕುಟೀರದ ಬಳಿ ಬಂದಿದ್ದೇನೆ. ನನಗೆ ಹಸಿವು ತೃಷೆಗಳಾದರೂ ಬಹಳವಾಗಿ ಬಾಧಿಸಿದೆ. ಆದ್ದರಿಂದ ಏನನ್ನಾದರೂ ನೀಡು ಭದ್ರೆ, ಏನನ್ನಾದರೂ ನೀಡು. ಪೂಜ್ಯರೇ, ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನು ಮೈದುನನಾದ ಲಕ್ಷ್ಮಣನು ಇಲ್ಲಿಯೇ ಎಲ್ಲ ಹೋಗಿರುವರು. ಅವರು ಬಂದ ನಂತರ ಭಿಕ್ಷೆಯನ್ನು ನೀಡುತ್ತೇವೆ. ಅಲ್ಲಿಯವರೆಗೆ ಇಲ್ಲಿಯೇ ಕುಳಿತು ವಿಶ್ರಮಿಸಿಕೊಳ್ಳಿ ಪೂಜ್ಯರೇ. ಆಗಬಹುದು. ಸೀತಾ ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ಲಾವಣ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಉಪ್ಪರಿಗೆ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆಯಲ್ಲವೇ? ಆ ಸೇಡಿಗಾಗಿ ನನ್ನ ಛಲ, ಆ ಸೇಡಿಗಾಗಿ ನನ್ನ ಛಲ ಮತ್ತು ನನ್ನ ಸಂಗಿ ಶೂರ್ಪಣಕಿಗಾದ ಅವಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ಆದ್ದರಿಂದ ನಿನ್ನನ್ನು ಶೋಕವಿಲ್ಲದ ಅಶೋಕವನದಲ್ಲಿ ಕುಳ್ಳಿರಿಸಿ ನನ್ನ ಅಂತರಂಗದಲ್ಲಿ ಉದ್ಭವಿಸಿದ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳಬೇಕಾಗಿದೆ.
ಅಂತರಂಗದಲ್ಲಿ ಉದ್ಭವಿಸಿದ ಎಲ್ಲ ಆಸೆಗಳನ್ನು ತೀರಿಸಿಕೊಳ್ಳಬೇಕಾಗಿದೆ. ಅದು ಅಲ್ಲದೆ ನಿನ್ನ ಮೇಲಿನ ವ್ಯಾಮೋಹದಿಂದ ನನ್ನ ಮಾವನಾದ ಮಾರೀಚನನ್ನು ಶ್ರೀರಾಮಚಂದ್ರನ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಮಾವ ಮಾರೀಚ, ನನ್ನನ್ನು ಮನ್ನಿಸಿ ಬಿಡು. ಇಂದು ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ರಾಮ ಬಾಣಕ್ಕೆ ಬಲಿ ಕೊಡುತ್ತಿದ್ದೇನೆ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿದೆ. ಶಿರೋ ಮೇಲ್ಭಾಗದೊಳ್ ಕಾಗೆ ಕ್ರಿದ್ದಾದಿಗಳ ಚೀತ್ಕಾರ ಧ್ವನಿಯು ಆರಂಭವಾಗಿದೆ. ಅದೂ ಅಲ್ಲದೆ ಅಕಾಲ ಮೃತ್ಯುವಿನ ಸೂಚನೆಯೂ ಬೇರೆ. ಚಚೆ, ಇದಕ್ಕೆಲ್ಲ ಹೆದರುವವನೆಲ್ಲ ಈ ದಶಗಂಟ ಸಾರ್ವಭೌಮ. ಎಷ್ಟು ಹೊತ್ತಿಗೆ ನನ್ನ ಮಾವನಾದ ಮಾರೀಚನು ಶ್ರೀರಾಮಚಂದ್ರನನ್ನು ಬಹುದೂರ ಕೊಂಡೊಯ್ದಿರುತ್ತಾನೆ. ಇರಲಿ ಭದ್ರೆ, ಹಸಿವು ತಾಳಲಾರೆ. ನನ್ನ ಕಣ್ಣಾಲುಗಳಲ್ಲಿ ತ್ರಾಣವಿಲ್ಲ, ನನ್ನ ಕೈಕಾಲುಗಳು ಸೋಲುತ್ತಿವೆ. ಏನನ್ನಾದರೂ ನೀಡು ಭದ್ರೆ, ಏನನ್ನಾದರೂ ನೀಡು. ಪೂಜ್ಯರೇ, ಇಗೋ ತೆಗೆದುಕೊಳ್ಳಿ. ಇನ್ನು ಬಳಿಗೆ ಬಂದು ನೀಡು ಭದ್ರೆ. ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿರುವನು. ಅದನ್ನು ನಾನು ದಾಟುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತಋಷಿಗಳ ಆಜ್ಞೆಯೇ? ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನಾಶ್ರಮದಲ್ಲೇ ಹಸುನೀಗಿದ್ದೆ ಆದರೆ ಬ್ರಹ್ಮಹತ್ಯಾ ದೋಷವು ಬರುತ್ತದೆ. ಕ್ಷಮಿಸಿ ಪೂಜ್ಯರೇ, ಕ್ಷಮಿಸಿ. ಇಗೋ ತೆಗೆದುಕೊಳ್ಳಿ. ಬಳಿಗೆ ಬಂದು ನೀಡು ಭದ್ರೆ. ತೆಗೆದುಕೊಳ್ಳಿ ಪೂಜ್ಯರೇ, ತೆಗೆದುಕೊಳ್ಳಿ. ಇದೋ ನೋಡು ಪೌಲಸ್ತ್ಯ ವಂಶ ಕಲಶಾಂಬುದಿ ಚಂದ್ರನ ಜಾನಕಿ. ಇದೋ ನೋಡು ದಶಾಂಶ ವಿಂಶತಿ ಭುಜಾಂಶನ. ಇದೋ ನೋಡು ಸುಪ್ರಚಂಡ ಭೀಕರನ. ಇದೋ ನೋಡು ಹರಿರಾಯರ ಗಂಡನ. ಇದೋ ನೋಡು ರಾವಣ ಸಾರ್ವಭೌಮನ. ಜಾನಕಿ, ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ನಡೆ, ಲಂಕೆಗೆ ಹೋಗೋಣ. ರಾಮಚಂದ್ರ, ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿಯೇ, ನೀವಾದರೂ ನನ್ನನ್ನು ಕಾಪಾಡಬಾರದೆ? ನೀವಾದರೂ ನನ್ನನ್ನು ಕಾಪಾಡಬಾರದೆ? ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ. ಅಮ್ಮ, ಯಾರು ನೀನು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಚಕ್ರವರ್ತಿಯ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು. ನನ್ನ ಹೆಸರು ಸೀತಾ ಎಂದು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲೇ ಎದುರುಳನ್ನು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಬಂದಿರುವನು. ನೀವಾದರೂ ನನ್ನನ್ನು ಕಾಪಾಡಿ, ನೀವಾದರೂ ನನ್ನನ್ನು ಕಾಪಾಡಿ. ಎಲ್ಲವೋ ಪಾಪಾತ್ಮ, ಶ್ರೀರಾಮಚಂದ್ರನು ಇಲ್ಲದ ವೇಳೆಯಲ್ಲಿ ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿ ಹತ್ತೆ, ಮೊದಲು ನೀನಾರೆಂಬುದನ್ನು ತಿಳಿಸು. ನೀನು ಯಾರೆಂಬುದನ್ನು
ಮೊದಲು ತಿಳಿಸೋ. ನಾನೇ ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮನು. ನಾನು ಮಹಾಪರಾಕ್ರಮಿಯಾದ ಜಟಾಯು. ಜಟಾಯು ಈತನು ಬಹಳ ಪರಾಕ್ರಮಿ ಎಂದು ತಿಳಿದಿರುವ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮಗಳ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಸರಿಯಾಗಾದರೆ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ತಿಳಿಸೋ. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ರೆಕ್ಕೆಗಳಲ್ಲಿರುವುದು. ಸರಿ, ಹಾಗಾದರೆ ಯುದ್ಧಕ್ಕೆ ಸಿದ್ಧನಾಗು. ಜಾನಕಿ, ಈಗ ಇಲ್ಲಿ ನಿನ್ನ ಸಹಾಯಕರು ಯಾರೂ ಇಲ್ಲ. ನಡೆ, ಲಂಕೆಗೆ ಹೋಗೋಣ. ರಾಮಚಂದ್ರ, ನನ್ನನ್ನು ರಕ್ಷಿಸಲು ಬಂದ ಪಕ್ಷಿರಾಜನಿಗೂ ದುರವಸ್ಥೆ ಉಂಟಾಯಿತೆ. ರಾಮಚಂದ್ರ, ಈ ನನ್ನ ಸಂಗತಿಯನ್ನು ನನ್ನ ಸ್ವಾಮಿಗೆ ತಿಳಿಸುವ ಬಗೆಯಾದರೂ ಹೇಗೆ? ಅಯ್ಯ ಪಕ್ಷಿರಾಜ, ಈ ನನ್ನ ಸಂಗತಿಯನ್ನು ನನ್ನ ಸ್ವಾಮಿಗೆ ತಿಳಿಸುವ ತನಕ ನಿನ್ನ ಪ್ರಾಣವಾಯು ಹಾರಿ ಹೋಗದಿರಲಿ. ತದನಂತರ ಶ್ರೀರಾಮಚಂದ್ರನಿಂದಲೇ ನಿನಗೆ ಸದ್ಗತಿ ದೊರೆಯಲಿ. ಜಾನಕಿ, ಲಕ್ಷ್ಮಣ. ಅಗ್ರಜ, ಇದೇನಿದು? ಸೀತೆಯನ್ನು ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ಆರ್ತ ಧ್ವನಿಯು ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದರೂ ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಇಲ್ಲಿಗೆ ಕಳುಹಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗದ ವೇಷದಲ್ಲಿ ಬಂದು ಆ ರೀತಿ ಕೂಗಿದನು. ನಡೆ, ಜಾಗೃತೆಯಾಗಿ ಸೀತೆಯನ್ನು ನೋಡೋಣ. ನಡೆಯಣ್ಣ. ಸೀತಾ, ಮಾತೆ. ಜಾನಕಿ, ಮಾತೆ. ಮನೋಹರೇ, ಮಾತೆ. ಲಕ್ಷ್ಮಣ, ಎಲ್ಲಿಯೂ ಕಾಣುತ್ತಿಲ್ಲವಲ್ಲ. ಆ ಗೋದಾವರಿ ನದಿ ತೀರದಲ್ಲೇನಾದರೂ ಇರಬಹುದೇನೋ ನೋಡಿಕೊಂಡು ಬರುವೆಯಾ? ಹಾಗೆ ಆಗಲಿ ಅಗ್ರಜ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಮಾತೆ ಮಾತೆ, ಅಮ್ಮ ನಿನ್ನ ಹೃದಯದಿಂದ ಅಮ್ಮ ನಿನ್ನ ಹೃದಯದಿಂದ ಸುಖಿಸಬಲ್ಲನೆ ರಾಮಚಂದ್ರನ. ಸುಖಿಸಬಲ್ಲನೆ ರಾಮಚಂದ್ರನು, ಸುಖಿಸಬಲ್ಲನೆ ರಾಮಚಂದ್ರನು. ಸುಖಿಸಬಲ್ಲನೆ ರಾಮಚಂದ್ರನು. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಮಾತೆ.
ಕಾಂಚನ ಮೃಗವ ಬಯಸಿದೆಯೇಕೆ ಏನ ಪೇಳಲಿ ರಾಮಚಂದ್ರಗೆ ಕಾಂಚನ ಮೃಗವ ಬಯಸಿದೆಯೇಕೆ ಏನ ಪೇಳಲಿ ರಾಮಚಂದ್ರಗೆ ಇನ್ಹೇಗೆ ತೋರಲಿ ಮುಖವನು ನಾನು ಇನ್ಹೇಗೆ ತೋರಲಿ ಮುಖವನು ನಾನು ಧರಣಿ ಜಾತೆ ಮಾತೆ ಪ್ರೀತಿ ಕಾಣದಾದರೆ ರಾಮ ಕಾಣದಾದರೆ ಮಾತೆ ಮಾತೆ ಅಗ್ರಜ ಇಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲ ಲಕ್ಷ್ಮಣ, ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಅಪಹರಿಸದಂತೆ ಕಾಣುತ್ತದೆ. ರಾಕ್ಷಸರ ಹೆಜ್ಜೆ ಗುರುತುಗಳು ಕಾಣುತ್ತಿವೆ. ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನ, ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನ? ಸಂತೈಸಿಕೋ ಅಗ್ರಜ. ಕಾನನ ಮಧ್ಯದಿ ಮನಿನಿ ಓರ್ವಳೆ, ಕಾನನ ಮಧ್ಯದಿ ಮನಿನಿ ಓರ್ವಳೆ, ಕಾನನ ಮಧ್ಯದಿ ಮನಿನಿ ಓರ್ವಳೆ. ಕಾನನ ಮಧ್ಯದಿ ಮನಿನಿ ಓರ್ವಳೆ, ನೀನಿರುವುದು ತರವೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಸೀತಾ, ಜಾನಕಿ, ಮನೋಹರೆ, ಹೊಂಬಣ್ಣದ ಮೃಗ ಬೆಂಬಿಡದೆ ಬೋದೆ, ಹೊಂಬಣ್ಣದ ಮೃಗ ಬೆಂಬಿಡದೆ ಬೋದೆ, ಹೊಂಬಣ್ಣದ ಮೃಗ ಸೀತಾ ಜಾನಕಿ, ಹೊಂಬಣ್ಣದ ಮೃಗ ಬೆಂಬಿಡದೆ ಬೋದೆ, ಹೊಂಬಣ್ಣದ ಮೃಗ ಬೆಂಬಿಡದೆ ಬೋದೆ. ಸೀತಾ, ಜಾನಕಿ, ಹೊಂಬಣ್ಣದ ಮೃಗ ಬೆಂಬಿಡದೆ ಬೋದೆ, ಅಂಬುಜದಳ ನಯನಳೆ ಮನೋಹರೆ, ನೀನೆಲ್ಲಿಗೆ ಹೋದೆಯೇ ಮನೋಹರೆ, ನೀನೆಲ್ಲಿಗೆ ಹೋದೆಯೇ? ಸೀತಾ, ಸೀತಾ, ಜಾನಕಿ. ಅಗ್ರಜ, ಇಲ್ಲಿ ಯಾವುದೋ ಪಕ್ಷಿ ಬಿದ್ದಿರುವುದು, ಇದೇ ಮಾತೇನು ನುಂಗಿರಬಹುದೇ? ಲಕ್ಷ್ಮಣ, ಆತನು ನಮ್ಮ ನಾಮಸ್ಮರಣೆ ಮಾಡುತ್ತಿರುವನು. ನಡೆ, ಯಾರೆಂದು ಹೋಗಿ ವಿಚಾರಿಸೋಣ. ನಡೆ ಅಗ್ರಜ. ಅಯ್ಯ ಪಕ್ಷಿರಾಜ, ನೀನಾರು?
ನಿನ್ನ ಈ ದುರ್ವ್ಯವಸ್ಥೆಗೆ ಕಾರಣವಾದರೂ ಏನು? ರಾಮಚಂದ್ರ, ನಾನು ನಿಮ್ಮ ತಂದೆಯಾದ ದಶರಥ ಮಹಾರಾಜನ ಮಿತ್ರನು. ನನ್ನ ಹೆಸರು ಜಟಾಯು. ದುರುಳನಾದ ರಾವಣನು ಸೀತಾಮಾದೇವರನ್ನು ಅಪಹರಿಸಿಕೊಂಡು ಹೋಗುವಾಗ ನೋಡಿದೆಯಾ ಲಕ್ಷ್ಮಣ? ನಾನು ಆತನನ್ನು ಅಡ್ಡಗಟ್ಟಿದೆನು. ನನಗೂ ಆತನಿಗೂ ಭೀಕರ ಯುದ್ಧವಾಯಿತು. ಆ ಯುದ್ಧದಲ್ಲಿ ಅವನು ಮೋಸದಿಂದ ನನ್ನ ಈ ದುರ್ವ್ಯವಸ್ಥೆಗೆ ಗುರಿ ಮಾಡಿದನು. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ನನ್ನ ಪ್ರಾಣ ಹೋಗದಿರಲಿ ಎಂದು ಆಶೀರ್ವಾದ ಮಾಡಿದರು. ಈಗ ನನ್ನ ಕೆಲಸವಾಯಿತು. ನನಗೆ ಮೋಕ್ಷವನ್ನು ಕರುಣಿಸು ರಾಮಚಂದ್ರ, ಮೋಕ್ಷವನ್ನು ಕರುಣಿಸು. ಓ ಜಟಾಯು, ಮರಣ ಹೊಂದಿದೆಯಾ? ಸೀತಾನ್ವೇಷಣೆಯಲ್ಲಿ ನಮಗೆ ಸಹಾಯ ಮಾಡಲು ಒಂದು ಪ್ರಾಣ ಬಿಟ್ಟೆಯ? ಲಕ್ಷ್ಮಣ, ನಮ್ಮ ತಂದೆಯ ಸ್ನೇಹಿತನಾದ ಇವನಿಗೆ ನಾವೇ ಅಂತ್ಯಕ್ರಿಯೆಯನ್ನು ಮಾಡಿ ನಂತರ ಸೀತಾನ್ವೇಷಣೆಯಲ್ಲಿ ತೊಡಗೋಣ. ಹಾಗೆ ಆಗಲಿ. ಲಕ್ಷ್ಮಣ, ಅಗ್ರಜ, ಜಾನಕಿಯು ಎಲ್ಲೂ ಕಾಣುತ್ತಿಲ್ಲವಲ್ಲ. ಇನ್ನೆಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ? ಇನ್ನೆಲ್ಲಿ ಹುಡುಕಲಿ? ಕಂಡಿರೇ ತಾವರೆಯೇ, ಕಂಡಿರೇ ತಾವರೆಯೇ, ಮತ್ತೆ ಕೋಗಿಲೆಯೇ, ತರುಲತೆಗಳಿರ ಕಂಡಿರೇ ನನ್ನ ಸೀತೆಯ, ಕಂಡಿರೇ ನನ್ನ ಸೀತೆಯ. ಲಕ್ಷ್ಮಣ, 14 ವರ್ಷ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ದಾರಿಯಲ್ಲಿ ಪುರಜನರು, ಗುರು ವಸಿಷ್ಠರು, ಜನಕ ಜಾತೆಯರು ನಿಲ್ಲಿಸಿ, ರಾಮ ರಾಮ, ನಮ್ಮ ಜನಕ ಸುತೆ ಎಲ್ಲಿ, ನಮ್ಮ ಸೀತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ? ಈ ಅಪಮಾನವನ್ನು ನಾನು ತಾಳಲಾರೆ. ಅಗೋ, ಆ ಪರ್ವತ ಕಾಣುತ್ತಿದೆಯಲ್ಲ, ಅದರಿಂದ ಜಿಗಿದು ಪ್ರಾಣತ್ಯಾಗ ಮಾಡಿಬಿಡುತ್ತೇನೆ. ಅಗ್ರಜ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಗ್ರಜ, ನಾನು ನಿನ್ನನ್ನು ಹಿಂಬಾಲಿಸುವೆನು. ನಡೆ ಅಗ್ರಜ.